ಸ್ನೇಹಿತರೆ, ಸ್ಮಶಾನ ಮೌನ ಅಂತಾರಲ್ಲ, ಅದನ್ನೇ ನಿನ್ನೆ ನೀವು ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನೋಡಿರಬಹುದು. ಡಿಸಿ ಬ್ಯಾಟರ್ಗಳು ಪೆವಿಲಿಯನ್ ಪೆರೇಡ್ ನಡೆಸ್ತಿದ್ರೆ ಡಿಸಿ ಫ್ಯಾನ್ಸ್ ಬೆಪ್ಪಾಗಿ ಕೂತಿದ್ರು. ತಂಡದ ಸ್ಕೋರ್ 2 ಅಂಕಿ ದಾಟಿದ್ದಕ್ಕೆ ಖುಷಿಪಟ್ಟು ಕೂಗಬೇಕಾದ ಪರಿಸ್ಥಿತಿ. ನಿಮಗೆ ನೆನಪಿದ್ರೆ, ನಮ್ಮದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ನಮ್ಮನ್ನ ಸೋಲಿಸಿ ಬೆಂಗಳೂರು ಕ್ರೌಡ್ ಅನ್ನ ಸೈಲೆಂಟ್ ಮಾಡಿ ಹೋಗಿದ್ರು. ಅದು ಕೂಡ RCB ಗೆಲ್ಲುವ ಮ್ಯಾಚೇ. ಆದರೆ ಕಡೆ ಗಳಿಗೆಯಲ್ಲಿ ಪಂದ್ಯ ಕೈತಪ್ಪಿ ಹೋಗಿತ್ತು. ಆದರೆ ನಿನ್ನೆ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದಿದ್ದೇ ಬೇರೆ. ಅದು ಬರೀ ಮ್ಯಾಚ್ ಅಲ್ಲ, RCBಯ ರಿಟರ್ನ್ ಗಿಫ್ಟ್. ಬೆಂಗಳೂರಿನಲ್ಲಿ ಅವರು ನಮಗೆ ಕೊಟ್ಟ ಸೈಲೆನ್ಸ್ಗೆ ಅವರ ಮನೆಯಲ್ಲೇ ಸ್ಮಶಾನ ಮೌನ ಆವರಿಸುವಂತೆ ಮಾಡಿ ಬಂದಿದ್ದಾರೆ ನಮ್ಮ RCB ಬಾಯ್ಸ್. RCB ಈಗ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ. ಅದರಲ್ಲೂ ದೆಹಲಿ ಸುಲ್ತಾನರಿಗೆ ಅವರ ತವರ್ನಲ್ಲೇ ಮಣ್ಣು ಮುಕ್ಕಿಸಿ ಬಂದಿರುವ ಈ ಗೆಲುವಿನ ಬಗ್ಗೆ RCBಯ ಫಾರ್ಮ್, ಕಿಂಗ್ ಕೊಹ್ಲಿಯ ಸಾರ್ವಕಾಲಿಕ ರೆಕಾರ್ಡ್, ಇನ್ಫ್ಯಾಕ್ಟ್ ಸದ್ಯಕ್ಕೆ ಯಾರು ಮುರಿಯೋದಕ್ಕೆ ಆಗದ ರೆಕಾರ್ಡ್, RCBಯ ಫ್ಯೂಚರ್ ಚಾಲೆಂಜ್ಗಳ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನ ಹೇಳ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ನಿನ್ನೆ ನಡೆದಿದ್ದು ಕ್ರಿಕೆಟ್ ಮ್ಯಾಚ್ ಅಲ್ಲ, ಅದು RCB ಬೌಲರ್ಗಳು ನಡೆಸಿದ ಸರ್ಜಿಕಲ್ ಸ್ಟ್ರೈಕ್. ಟಾಸ್ ಗೆದ್ದ RCB ಕ್ಯಾಪ್ಟನ್ ಲಕ್ಕಿ ಕ್ಯಾಪ್ಟನ್ ರಜತ್ ಪಾಟಿದಾರ್ ಯಾವುದೇ ಸೆಕೆಂಡ್ ಥಾಟ್ ಇಲ್ಲದೆ ಬೌಲಿಂಗ್ ಆರಿಸಿಕೊಂಡ್ರು. ಬಹುಶಃ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ, ದೆಹಲಿ ಧೂಳು ಅಥವಾ ಡಸ್ಟ್ ಸ್ಟ್ರೋಮ್ಗಿಂತ RCB ಬೌಲರ್ಗಳ ಸ್ಟ್ರೋಮ್ ಜೋರಾಗಿರುತ್ತೆ ಅನ್ನುವ ಲೆಕ್ಕಾಚಾರ ಸುಳ್ಳಾಗ್ಲಿಲ್ಲ. ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೇವಲ 75 ರನ್ಗಳಿಗೆ ಆಲ್ ಔಟ್ ಆಯಿತು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 20 ಓವರ್ ಆಡೋದಕ್ಕೂ ಆಗದ ಸ್ಥಿತಿಯಲ್ಲಿ ಡೆಲ್ಲಿ ಇತ್ತು. ಕೇವಲ 16.3 ಓವರ್ಗಳಲ್ಲಿ ಅವರ ಕತೆ ಮುಗ್ದೋಯ್ತು. ಇದಾದ್ಮೇಲೆ ಬ್ಯಾಟಿಂಗ್ಗೆ ಬಂದ RCB 76 ರನ್ಗಳ ಟಾರ್ಗೆಟ್ ಅನ್ನ ಚಿಟ್ಕಿ ಹೊಡೆಯೋದ್ರೊಳಗೆ, ಅಂದ್ರೆ ಕೇವಲ 6.3 ಓವರ್ಗಳಲ್ಲಿ ಚೇಸ್ ಮಾಡಿ ಮುಗಿಸ್ಬಿಡ್ತು. 9 ವಿಕೆಟ್ಗಳ ಭರ್ಜರಿ ಜಯ. 81 ಬಾಲ್ ಬಾಕಿ ಇರುವಾಗಲೇ ಮ್ಯಾಚ್ ಫಿನಿಶ್. ಇಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂಡ್ ನಂಬರ್ಸ್ ಅನ್ನ ನಾವು ನೋಡಲೇಬೇಕು. ನಿನ್ನೆ ಮ್ಯಾಚ್ ನಲ್ಲಿ 2 ತಂಡಗಳು ಕೂಡ ಹೊಸ ಇತಿಹಾಸ ಬರೆದಿವೆ. ಮೊದಲೇದು ಡೆಲ್ಲಿ ಮೈಲುಗಲ್ಲು, ಆದರೆ ಪಾಸಿಟಿವ್ ಅಲ್ಲ, ನೆಗೆಟಿವ್ ರೆಕಾರ್ಡ್. ಡಿಸಿ ಬ್ಯಾಟಿಂಗ್ ಆಡುವಾಗ ಮ್ಯಾಚ್ ಮೊದಲ 6 ಓವರ್ಗಳಲ್ಲಿ ಅಂದ್ರೆ ಪವರ್ ಪ್ಲೇ ನಲ್ಲಿ ಡೆಲ್ಲಿ ಸ್ಕೋರ್ ಬರೀ 13 ರನ್, ಆದರೆ ಬಿದ್ದಿದ್ದು ಬರೋಬ್ಬರಿ 6 ವಿಕೆಟ್. IPL ಇತಿಹಾಸದಲ್ಲೇ ಇದು ಪವರ್ ಪ್ಲೇ ನಲ್ಲಿ ದಾಖಲಾದ ಅತಿ ಕಡಿಮೆ ಸ್ಕೋರ್. ಪವರ್ ಪ್ಲೇ ನಲ್ಲೇ 0ಗಳ ಸುರಿಮಳೆ. ಓಪನರ್ ಸಾಹಿಲ್ ಪರೇಖ್, ರಮೀಜ್ ರಿಜ್ವಿಂಗ್, ಕ್ಯಾಪ್ಟನ್ ಅಕ್ಷರ್ ಪಟೇಲ್ 0. RCBಗೆ ಸಾಮಾನ್ಯವಾಗಿ ಬೆವರಳಿಸುವ ಕನ್ನಡಿಗ KL ರಾಹುಲ್ 1, ಡೇಂಜರಸ್ ನಿತೀಶ್ ರಾಣಾ 1, ಟ್ರಿಸ್ಟನ್ ಸ್ಟಬ್ಸ್ 5. ಅಲ್ಲಿಗೆ DC ಟಾಪ್ ಅಂಡ್ ಮಿಡ್ ಆರ್ಡರ್ ಕೊಲ್ಯಾಪ್ಸ್ ಆಯಿತು. ಭುವಿ ಹೇಜಲ್ವುಡ್ ಕರಾಳ ದಾಳಿ. ಭುವನೇಶ್ವರ್ ಕುಮಾರ್ ಕೇವಲ 5 ರನ್ ಕೊಟ್ಟು 3 ವಿಕೆಟ್ ಕಿತ್ತರೆ, ಜೋಸ್ ಹೇಜಲ್ವುಡ್ 12 ರನ್ ಕೊಟ್ಟು 4 ವಿಕೆಟ್ ಪಡೆದ್ರು. ಇವರಿಬ್ಬರ ಸ್ಪೆಲ್ ಹೇಗಿತ್ತು ಅಂದ್ರೆ, ಡೆಲ್ಲಿ ಬ್ಯಾಟರ್ಗಳಿಗೆ ಬಾಲ್ ಎಲ್ಲಿಂದ ಬರ್ತಿದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅದ್ಭುತವಾಗಿ ಬಾಲ್ ಕ್ರೀಸ್ ನಲ್ಲಿ ಮೂವ್ ಆಗ್ತಿತ್ತು. ಅದಾದ್ಮೇಲೆ DC ಮಾನ ಉಳಿಸಿದ್ದು ಅಭಿಷೇಕ್ ಪೊರೇಲ್ ಹಾಗೂ ಡೇವಿಡ್ ಮಿಲ್ಲರ್. ಒಂದು ವೇಳೆ ಪೊರೇಲ್ ಹಾಗೂ ಮಿಲ್ಲರ್ ಸ್ವಲ್ಪ ಹೊತ್ತು ಕ್ರೀಸ್ ನಲ್ಲಿ ಇರದೇ ಹೋಗಿದ್ರೆ RCB ಹೆಸರಲ್ಲಿದ್ದ 49 ರನ್ ಆಲ್ ಔಟ್ ದಾಖಲೆ ನಿನ್ನೆ ಡೆಲ್ಲಿ ಹೆಸರಿಗೆ ಶಿಫ್ಟ್ ಆಗ್ತಿತ್ತು. ಆದರೆ ಸ್ನೇಹಿತರೆ, RCBಯ ಈ ಹಿಸ್ಟೋರಿಕ್ ಗೆಲುವಿಗೆ ಪ್ರಮುಖವಾಗಿ 4 ಫ್ಯಾಕ್ಟರ್ಸ್ ಅನ್ನ ನಾವು ನೋಡಲೇಬೇಕು. ಮೊದಲೇದು ಹಳೆ ಹುಲಿಗಳ ಗರ್ಜನೆ. ಭುವನೇಶ್ವರ್ ಕುಮಾರ್ ಮತ್ತೊಮ್ಮೆ ಕ್ರಿಕೆಟ್ ಅಭಿಮಾನಿಗಳು ಬಾಯಿ ಕಳ್ಕೊಂಡು ಮ್ಯಾಚ್ ನೋಡುವ ತರ ಮಾಡ್ತಿದ್ದಾರೆ. ಅವರು ನಿನ್ನೆ ಡೆಬ್ಯೂಟೆಂಟ್ ಸಾಹಿಲ್ ಪರಾಕ್ ಅವರನ್ನ ಕ್ಲೀನ್ ಬೋಲ್ಡ್ ಮಾಡಿದ ರೀತಿ ಅಮೇಜಿಂಗ್. ಮಿಡ್ಲ್ ಸ್ಟಂಪ್ ಕಿತ್ಕೊಂಡೋಯ್ತು. ಭುವಿ ಹಾಕಿದ ಇನ್ ಸ್ವಿಂಗರ್ಸ್ ಡೆಲ್ಲಿ ಟಾಪ್ ಆರ್ಡರ್ ಅನ್ನ ಧೂಳಿಪಟ ಮಾಡಿತು. ಅಕ್ಷರಶಃ ಸ್ವಿಂಗ್ ಸುಲ್ತಾನ್ ಆಗಿ ಮೆರೆದ್ರು ಭುವಿ. ಹೇಜಲ್ವುಡ್ ಎಕ್ಸಿಕ್ಯೂಷನ್ ಬಗ್ಗೆ ಹೇಳಬೇಕು. ಜೋಸ್ ಹೇಜಲ್ವುಡ್ ನಿನ್ನೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದ್ರು. ಯಾಕಂದ್ರೆ ಒಂದೇ ಓವರ್ ನಲ್ಲಿ ಅವರು KL ರಾಹುಲ್ ಹಾಗೂ ಸಮೀರ್ ರಿಜ್ವಿ ಅವರನ್ನ ಪೆವಿಲಿಯನ್ಗೆ ಕಳಿಸಿದ್ದು ಮ್ಯಾಚ್ಗೆ ಡಿಸೈಡಿಂಗ್ ಪಾಯಿಂಟ್ ಆಯಿತು. ಅಲ್ಲಿಂದ ಡೆಲ್ಲಿ ರಿಕವರ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಹೇಜಲ್ವುಡ್ ಅವರ ಆ ಪ್ರಿಸಿಷನ್ ಮತ್ತು ಲೈನ್ ಅಂಡ್ ಲೆಂತ್ ಹೇಗಿತ್ತಂದ್ರೆ, ಅವರು ಜಸ್ಟ್ ಬೌಲಿಂಗ್ ಮಾಡಲಿಲ್ಲ, ಡೆಲ್ಲಿ ಬ್ಯಾಟರ್ಗಳ ಆತ್ಮವಿಶ್ವಾಸವನ್ನೇ ಕೊಂದೇ ಬಿಟ್ರು. ಇನ್ನು ಕಿಂಗ್ ಕೊಹ್ಲಿ ಮೈಲ್ಗಲ್ಲು. ಸಿಚುವೇಶನ್ ಯಾವುದೇ ಇರಲಿ, ಈ ಸೀಸನ್ ನಲ್ಲಿ ಕಿಂಗ್ ಕೊಹ್ಲಿ ಅವರನ್ನ ಕಟ್ ಹಾಕೋದಕ್ಕೆ ಅಪೋಸಿಟ್ ಟೀಮ್ಸ್ ಯಶಸ್ವಿ ಆಗ್ತಿಲ್ಲ. ಯಾವ ಪ್ಲಾನ್ ವರ್ಕ್ ಆಗ್ತಿಲ್ಲ. ನಿನ್ನೆ ಕೊಹ್ಲಿ 23 ರನ್ ಗಳಿಸಿರಬಹುದು, ಆದರೆ ಆ 23 ರನ್ಗಳಲ್ಲೇ ಅವರು IPL ಇತಿಹಾಸದ ಮೊಟ್ಟ ಮೊದಲ 9,000 ರನ್ ಪೂರೈಸಿದ ಬ್ಯಾಟರ್ ಅನ್ನುವ ದಾಖಲೆ ಬರೆದ್ರು. ತನ್ನ ಹೋಮ್ ಟೌನ್ ದೆಹಲಿಯಲ್ಲೇ ಈ ಸಾಧನೆ ಮಾಡಿದ್ದು ಕೊಹ್ಲಿ ಅಭಿಮಾನಿಗಳಿಗೆ ಸಖತ್ ಖುಷಿ ಕೊಟ್ಟಿದೆ. ಇನ್ನು ಪಡಿಕಲ್ ಹಾಗೂ ಬೆತಲ್ ಅಟ್ಯಾಕ್. ಜೇಕಬ್ ಬೆತಲ್ ಮತ್ತು ದೇವದತ್ ಪಡಿಕಲ್ ನಿನ್ನೆ ಮ್ಯಾಚ್ನ ಪವರ್ ಪ್ಲೇ ದಾಟಿಸುವ ಮೂಡ್ನಲ್ಲೇ ಇರಲಿಲ್ಲ. ಪಡಿಕಲ್ 13 ಬಾಲ್ನಲ್ಲಿ 34 ರನ್ ಚಚ್ಚಿದ್ರು.
ಒಂದಷ್ಟು ಮ್ಯಾಚ್ಗಳಲ್ಲಿ ಮುಗ್ಗರಿಸಿದ್ರು ಅವರಿಗೆ ಕನ್ಸಿಸ್ಟೆಂಟ್ ಆಗಿ ಚಾನ್ಸ್ ಕೊಟ್ಟು ತಂಡ ಮಿಸೈಲ್ ರೀತಿ ಮಾಡ್ಕೊಂಡಿದೆ. ಪಡಿಕಲ್ ಈಗ ಬೌಂಡ್ರಿಗಳಲ್ಲೇ ಡೀಲ್ ಮಾಡ್ತಿದ್ದಾರೆ. ಇನ್ನು ಬೆತಲ್ ಅವರ ಸಿಕ್ಸರ್ಸ್ ಕೂಡ ಅರುಣ್ ಜೇಟ್ಲಿ ಸ್ಟೇಡಿಯಂ ಅನ್ನೇ ದಾಟಿ ಆಚೆ ಬೀಳ್ತಿವೆ. ಒಟ್ಟಾರೆಯಾಗಿ ಆರ್ಸಿಬಿ ಈ ಸಲ ಫಿಯರ್ಲೆಸ್ ಕ್ರಿಕೆಟ್ ಅಂದ್ರೆ ಏನು ಅನ್ನೋದನ್ನ ತೋರಿಸಿಕೊಡ್ತಿದೆ. ಅದರಲ್ಲೂ ನಿನ್ನೆ ಆರ್ಸಿಬಿ ಆಟಗಾರರ ಕಣ್ಣಲ್ಲಿ ಕೆಂಡದಂತಹ ಆವೇಶ ಇತ್ತು. ಆಗ್ಲೇ ಹೇಳಿದ ಹಾಗೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರ್ಸಿಬಿ ಸೋತಿತ್ತು. ಅವತ್ತು ಸ್ಟಬ್ಸ್ ಮತ್ತು ಕೆಎಲ್ ರಾಹುಲ್ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಮಿಲ್ಲರ್ ಅಂತೂ ಕಡೆ ಓವರ್ನಲ್ಲಿ ಬೆಂಗಳೂರು ಫ್ಯಾನ್ಸ್ಗೆ ಹಾರ್ಟ್ ಬ್ರೇಕ್ ಮಾಡಿದ್ರು. ಆದ್ರೆ ಹೋದ ವರ್ಷದ ತರ ಈ ವರ್ಷ ಕೆಎಲ್ ರಾಹುಲ್ ಬೆಂಗಳೂರು ನಂದೆ ಅಂತ ವೃತ್ತ ಬರೆದು ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಇನ್ನೊಂದು ಮ್ಯಾಚ್ ಇದೆ ಅನ್ನೋದು ನೆನಪಾಯ್ತು ಅನ್ಸುತ್ತೆ. ಇನ್ನು ಎಲ್ಲೆಲ್ಲ ಉಲ್ಟಾ ಆಯ್ತು ಅನ್ನೋದನ್ನ ನೋಡೋದಾದ್ರೆ, ಇನ್ನು 8 ರನ್ಗಳಿಗೆ 6 ವಿಕೆಟ್ ಬಿದ್ದಾಗ ದೆಹಲಿಯ ಸ್ಟೇಡಿಯಂನಲ್ಲಿ ಒಂದು ಸಣ್ಣ ಸದ್ದು ಕೂಡ ಕೇಳಿಸ್ತಿರ್ಲಿಲ್ಲ. ಪಕ್ಕಾ ಸೇಡಿಗೆ ಸೇಡು ಸೆಟ್ ಆಯಿತು. ಇನ್ನು ಆರ್ಸಿಬಿ ಈ ಸೀಸನ್ ನಲ್ಲಿ ಭರ್ಜರಿಯಾಗಿ ಪರ್ಫಾರ್ಮ್ ಮಾಡ್ತಿರೋದಕ್ಕೆ ಕೆಲವೊಂದು ಅಂಡರ್ ದಿ ರೇಡಾರ್ ಫ್ಯಾಕ್ಟರ್ಸ್ ಕೂಡ ಇದೆ. ಬೌಲಿಂಗ್ ವೇರಿಯೇಷನ್, ಕೇವಲ ಫಾಸ್ಟ್ ಬೌಲಿಂಗ್ ಮಾತ್ರವಲ್ಲ, ಸುಯೇಶ್ ಶರ್ಮಾ ಅವರ ಸ್ಪಿನ್ ಕೂಡ ಚೆನ್ನಾಗಿ ಕೆಲಸ ಮಾಡಿದೆ. ಕೇವಲ 7 ರನ್ ಕೊಟ್ಟು 1 ವಿಕೆಟ್ ಪಡೆದ ಸುಯೇಶ್ ಡೆಲ್ಲಿ ಬ್ಯಾಟರ್ಗಳಿಗೆ ರನ್ ಹೊಡೆಯೋದಕ್ಕೆ ಜಾಗ ಕೊಡಲಿಲ್ಲ. ಕಾನ್ಫಿಡೆನ್ಸ್, ಆರ್ಸಿಬಿ ಡಿಪೆಂಡಿಂಗ್ ಚಾಂಪಿಯನ್ಸ್, ಆದರೆ ಕಳೆದ ಸೀಸನ್ನ ಚಾಂಪಿಯನ್ಸ್ ಅನ್ನುವ ಹುಮ್ಮು ಅಥವಾ ಪ್ರೆಷರ್ ಇವರಲ್ಲಿ ಇಲ್ಲ. ಬದಲಾಗಿ ಈ ಸಲನೂ ಕಪ್ ನಮ್ದಾಗಬೇಕು ಅನ್ನುವ ಹಸಿವು ಕಾಣ್ತಿದೆ. ರಜತ್ ಪಾಟಿದಾರ್ ಕ್ಯಾಪ್ಟನ್ ಆದ್ಮೇಲೆ ಆರ್ಸಿಬಿ ಲಕ್ಕೆ ಬದಲಾಯಿತು ಅಂತ ಹೇಳಬಹುದು. ಬಹಳ ಮೆಚೂರ್ಡ್ ಕ್ಯಾಪ್ಟನ್ಸಿ, ಸೆನ್ಸಿಬಲ್ ಆಗಿ ಬೌಲಿಂಗ್ ಆಪ್ಷನ್ಗಳನ್ನ ಬಳಸೋದು, ಕಿಂಗ್ ಕೊಹ್ಲಿಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಅನ್ನೋದನ್ನ ರಜತ್ ಪ್ರೂವ್ ಮಾಡಿದ್ದಾರೆ. ನಿನ್ನೆ ಅವರ ಬ್ಯಾಟಿಂಗ್ ಸವಿಯೋಕೆ ಅವಕಾಶ ಸಿಗಲಿಲ್ಲ. ಆದ್ರೆ ರಜತ್ ಬ್ಯಾಟಿಂಗ್ ಬರುವಾಗಲೇ ಬೀಸ್ಟ್ ಮೋಡ್ ನಲ್ಲಿ ಬರ್ತಾರೆ. ಸ್ಟ್ರೈಕ್ ರೇಟ್ 200ಕ್ಕಿಂತ ಕಡಿಮೆ ಇಳಿಯಲ್ಲ. ಇನ್ನು ಓವರ್ ಆಲ್ ಆರ್ಸಿಬಿಯ ಡಾಮಿನೆನ್ಸ್ ಹೇಗಿದೆ ಅಂದ್ರೆ, ಪ್ರತಿ ಮ್ಯಾಚ್ ನಲ್ಲೂ ಒಬ್ಬೊಬ್ಬರು ಹೊಸ ಹೀರೋಗಳಾಗಿ ಹೊರಹೊಮ್ಮುತ್ತಿರೋದು ಈ ತಂಡದ ಅಸಲಿ ಶಕ್ತಿ. ಈಗ ನಿನ್ನೆ ಮ್ಯಾಚ್ಗೆ ವಾಪಸ್ ಬರೋಣ. ಈ ಗೆಲುವು ಆರ್ಸಿಬಿಗೆ ಜಸ್ಟ್ 2 ಪಾಯಿಂಟ್ಸ್ ಕೊಟ್ಟಿಲ್ಲ, ಬದಲಾಗಿ ಆರ್ಸಿಬಿಯ ನೆಟ್ ರನ್ ರೇಟ್ ಅನ್ನ ರಾಕೆಟ್ ವೇಗದಲ್ಲಿ ಮೇಲೆ ತೆಗೆದುಕೊಂಡು ಹೋಗಿದೆ. ಪ್ರಸ್ತುತ ಪಾಯಿಂಟ್ಸ್ ಟೇಬಲ್ ನಲ್ಲಿ ಆರ್ಸಿಬಿ 12 ಪಾಯಿಂಟ್ಸ್ಗಳೊಂದಿಗೆ 2ನೇ ಸ್ಥಾನದಲ್ಲಿ ಗಟ್ಟಿಯಾಗಿ ಕೂತಿದೆ. ಆರ್ಸಿಬಿಯ ರನ್ ರೇಟ್ +1.919 ಇದೆ. ಇದು ಇಡೀ ಟೂರ್ನಮೆಂಟ್ ನಲ್ಲೇ ಬೆಸ್ಟ್. ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ಪಾಲಿಗೆ ಇದು ಮರಣ ಶಾಸನ. ಅವರು 7ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಒಟ್ನಲ್ಲಿ ಸ್ನೇಹಿತರೆ, ನಿನ್ನೆ ಆರ್ಸಿಬಿ ಬೌಲರ್ಗಳು ದೆಹಲಿಯಲ್ಲಿ ನಡೆಸಿದ್ದು ಒಂದು ಪರ್ಫೆಕ್ಟ್ ರಿವೆಂಜ್ ಆಪರೇಷನ್. ಡೆಲ್ಲಿ ಟೀಮ್ನವರು ಬಂದ್ವಿ, ವಿಕೆಟ್ ಕೊಟ್ವಿ, ಹೋದ್ವಿ ಅನ್ನುವ ತರ ಇತ್ತು. ಆದ್ರೆ ಆರ್ಸಿಬಿ ಫ್ಯಾನ್ಸ್ಗೆ ಮಾತ್ರ ಇದು ಈ ಸೀಸನ್ ನ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಗೆಲುವು. ನಿನ್ನೆಯಷ್ಟು ನೆಮ್ಮದಿಯ ನಿದ್ದೆ ಯಾವತ್ತೂ ಮಾಡಿರಲಿಲ್ಲ. ಸದ್ಯಕ್ಕೆ ಪ್ಲೇ ಆಫ್ ಹತ್ರ ಬರ್ತಾ ಇದೆ. ಅಸಲಿ ಆಟ ಈಗ ಶುರುವಾಗ್ತಿದೆ. ಟಾಪ್ ಟೀಮ್ಗಳ ಡಾಮಿನೆನ್ಸ್ ಜೋರಿದೆ. ಅದರಲ್ಲೂ ಪಂಜಾಬ್ ಕಿಂಗ್ಸ್ ಈ ಸಲ ನಿಜಕ್ಕೂ ಕಿಂಗ್ಸ್ ಆಗಿದ್ದಾರೆ. ಚಾಂಪಿಯನ್ ಕಂಟೆಂಡರ್ಸ್ ಅಂದ್ರೆ ತಪ್ಪಾಗೋದಿಲ್ಲ. ಇನ್ನೂ ಕೂಡ ಒಂದು ಮ್ಯಾಚ್ ಅನ್ನ ಕೂಡ ಸೋತಿಲ್ಲ. ಯಾವುದೇ ತಂಡ ಬಂದ್ರು ಬಡಿದು ಬಾಯಿಗೆ ಹಾಕೊಳ್ತಿದ್ದಾರೆ. ಇದೇ ಕಾರಣಕ್ಕೆ ಯಾವುದೇ ತಂಡ ಬಂದ್ರು ಕೇರೆ ಮಾಡ್ತಿಲ್ಲ. ಇದೇ ಕಾರಣಕ್ಕೆ ಆರ್ಸಿಬಿ ಮಿಷನ್ ಪಂಜಾಬ್ ಕಿಂಗ್ಸ್ ಅನ್ನ ಸೋಲ್ಸೋದು. ಈಗಲೇ ಆರ್ಸಿಬಿ ಫ್ಯಾನ್ಸ್ ಆ ಮ್ಯಾಚ್ಗಾಗಿ ಕಾಯ್ತಿದ್ದಾರೆ. ಸೊ ಆರ್ಸಿಬಿಯ ಈ ವಿಜಯ ಯಾತ್ರೆ ಹೀಗೆ ಮುಂದುವರಿಯುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಈ ರೀತಿಯ ವಿಡಿಯೋಗಳಿಗಾಗಿ ಚರಿತ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.